ಹೆಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಅದು ಯಾವ ಇಂಪಾರ್ಟೆಂಟ್ ಸ್ಕಾಲರ್ಶಿಪ್ ಅಂದರೆ ವಿದ್ಯಾಸಿರಿ ಸ್ಕಾಲರ್ಶಿಪ್. ವಿದ್ಯಾಸಿರಿ ಸ್ಕಾಲರ್ಶಿಪ್ ನಮಗೆಲ್ಲ ಗೊತ್ತಿರೋ ಹಾಗೆ ಕೆಲವೊಂದು ಸ್ಟೂಡೆಂಟ್ಸ್ ಗೌರ್ಮೆಂಟ್ ಹಾಸ್ಟೆಲನ್ನು ಅಪ್ಲೈ ಮಾಡಿರ್ತಾರೆ. ಗೌರ್ಮೆಂಟ್ ಹಾಸ್ಟೆಲ್ ಅಪ್ಲೈ ಮಾಡಿದಾಗ ಆ ಹಾಸ್ಟೆಲ್ ಬರದೇ ಇದ್ದರೆ, ಹಾಸ್ಟೆಲ್ ಅಲಾಟ್ ಆಗದೇ ಇದ್ದರೆ ಮಂತ್ಲಿ ಸ್ಕಾಲರ್ಶಿಪ್ ಬರುತ್ತೆ. ಇದು ಗ್ಯಾರಂಟಿ ಸ್ಕಾಲರ್ಶಿಪ್ ಆಗಿರುತ್ತೆ. ಆ ಸ್ಕಾಲರ್ಶಿಪ್ ನಾವೇನಂತೀವಿ ಅಂದರೆ ವಿದ್ಯಾಸಿರಿ ಸ್ಕಾಲರ್ಶಿಪ್ ಅಂತ ಹೇಳ್ತೀವಿ. ಡಿಯರ್ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ವಿದ್ಯಾಸಿರಿ ಸ್ಕಾಲರ್ಶಿಪ್ ಯಾರಿಗೆ ಅಪ್ಲೈ ಆಗುತ್ತೆ ಮತ್ತು ಯಾವ ಥರ ಅಪ್ಲೈ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಡಿಟೇಲ್ ಆಗಿ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಅದಕ್ಕೆ ಈ ವಿಡಿಯೋ ಕೊನೆ ತನಕ ತಪ್ಪದೇ ನೋಡಿ. ಬನ್ನಿ, ಈಗ ಫಸ್ಟ್ ಆಫ್ ಆಲ್ ವಿದ್ಯಾಸಿರಿ ಸ್ಕಾಲರ್ಶಿಪ್ ಬಗ್ಗೆ ಬ್ರೀಫ್ ಆಗಿ ಜಸ್ಟ್ 1 ಮಿನಿಟಲ್ಲಿ ನಾನು ಹೇಳ್ತೀನಿ. ಏನು ವಿದ್ಯಾಸಿರಿ ಸ್ಕಾಲರ್ಶಿಪ್, ಯಾರಿಗೆ ಅಪ್ಲೈ ಆಗುತ್ತೆ, ಎಷ್ಟೆಲ್ಲ ಅಮೌಂಟ್ ಬರುತ್ತೆ ಅಂತ ಎಲ್ಲ ಹೇಳ್ತಾ ಇದ್ದೀನಿ. ವಿದ್ಯಾಸಿರಿ ಊಟ ಮತ್ತು ವಸತಿ ಸಹಾಯ ಯೋಜನೆ, ಇದರಲ್ಲಿ ಈಗ ನಾವು ನೋಡ್ಬೋದು ತಿಂಗಳ ಎಷ್ಟು ಕೊಡ್ತಾ ಇದ್ದಾರೆ ಅಂದರೆ ಗೌರ್ಮೆಂಟ್ಲಿಂದ ಪ್ರತಿ ತಿಂಗಳ 1500 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಾರೆ. ಇದು ಯಾವಾಗಂದರೆ ನೀವು ಹಾಸ್ಟೆಲ್ ಅಪ್ಲೈ ಏನು ಮಾಡಿರ್ತೀರಿ ಗೌರ್ಮೆಂಟ್ ಹಾಸ್ಟೆಲ್ ಅದು ಸಿಗದೇ ಇದ್ದಾಗ 1500 ರೂಪಾಯಿ ಅಂದರೆ 10 ತಿಂಗಳಿಗೆ 15,000 ರೂಪಾಯಿ ಗ್ಯಾರಂಟಿ ಸಿಗುತ್ತೆ. ಈಗ ಇದು ಯಾರಿಗೆಲ್ಲ ಅಪ್ಲೈ ಮಾಡ್ಬೋದು ಅಂದರೆ ಇಲ್ಲಿ ನಾವು ನೋಡ್ಬೋದು, ಇದು ವಿದ್ಯಾರ್ಥಿ ನಿಲಯ ಮತ್ತು ಊಟ ವಸತಿ ಸಹಾಯ ಯೋಜನೆ ಆಗಿದೆ. ಆನ್ಲೈನ್ ಅಪ್ಲೈ ಮಾಡಬೇಕಾಗತ್ತೆ. ಸ್ಟೆಪ್ ಬೈ ಸ್ಟೆಪ್ ನಾನು SSP ಮುಖಾಂತರ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಅಪ್ಲೈ ಮಾಡಬೇಕಂತ ನಾನು ಹೇಳ್ತಾ ಇದ್ದೀನಿ. ಅದರಲ್ಲಿ ಈಗ ನಾವು ನೋಡ್ಬೋದು ಯಾವೆಲ್ಲ ಕೋರ್ಸಿಗೆ ಅಪ್ಲೈ ಆಗುತ್ತೆ. ಈಗ ಕೆಟಗರಿ ಇಲ್ಲಿ ನೋಡಿ, ಪ್ರವರ್ಗ 1 ಕೆಟಗರಿ 1ಗೆ ಇನ್ಕಮ್ ಲಿಮಿಟ್ 2.5 ಲ್ಯಾಕ್ ಇರಬೇಕು. ಅದೇ ರೀತಿ ಕೆಟಗರಿ 2A 3A 3Bಗೆ 1 ಲ್ಯಾಕ್ ರುಪೀಸ್ ಇನ್ಕಮ್ ಲಿಮಿಟ್ ಇದೆ, ಗ್ರಾಸ್ ಇನ್ಕಮ್ ಲಿಮಿಟ್ ಇದೆ. ಮತ್ತು ರಿಸರ್ವೇಷನು ಕೂಡ ಅಂದರೆ ಕೆಟಗರಿ 1 ಸ್ಟೂಡೆಂಟ್ಸಿಗೆ 55% ರಿಸರ್ವೇಷನ್ ಇದೆ. ಅದೇ ರೀತಿ ಉಳಿದ ಕೆಟಗರಿಗೆ 65% ರಿಸರ್ವೇಷನ್ ಇರುತ್ತೆ. ಈಗ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಇದರಲ್ಲಿ ವಿಶೇಷವಾಗಿ ಇಲ್ಲಿ ನಾವು ನೋಡ್ತಾ ಇರೋದು LLB BEd ಇವರಿಗೆಲ್ಲ ಅಪ್ಲೈ ಆಗಂಗಿಲ್ಲ. ಎಸ್ಪೆಷಲಿ ಇಲ್ಲಿ ನಾವು ನೋಡಬಹುದು ಡಿಪ್ಲೊಮಾ ಮತ್ತು ಡಿಗ್ರಿ PUC ಓದ್ತಾ ಇರುವ ಸ್ಟೂಡೆಂಟ್ಸ್ಗಳಿಗೆ ಇದು ಅಪ್ಲೈ ಆಗುತ್ತೆ. ಡಿಪ್ಲೊಮಾ ಪದವಿ ಕೋರ್ಸ್ಗಳಲ್ಲಿ ಅಭ್ಯಾಸ ಮಾಡ್ತಿರೋ ವಿದ್ಯಾರ್ಥಿಗಳಿಗೆ ಇದು ಅಪ್ಲೈ ಆಗುತ್ತೆ. ಈಗ ಇದು ಯಾರಿಗೆ ಅಪ್ಲೈ ಆಗೈತೆ ಅಂತ ನಾನು ಮಾಹಿತಿ ಕೊಟ್ಟಿದ್ದೀನಿ. ಈಗ ಬನ್ನಿ, ಇದು ಯಾವ ಥರ ಅಪ್ಲೈ ಮಾಡಬೇಕಂತ ನಾವು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಅಪ್ಲೈ ಮಾಡಲಿಕ್ಕೆ ನಾವು ಗೂಗಲಲ್ಲಿ SHP ಅಂತ ಟೈಪ್ ಮಾಡಿದ ತಕ್ಷಣ ಈ ವೆಬ್ಸೈಟ್ ಓಪನ್ ಆಗುತ್ತೆ. ದಿಸ್ ಈಸ್ shp.karnataka.gov.in. ಇದರಲ್ಲಿ ಈಗ ನಾವು ನೋಡ್ಬೋದು ಮಾನ್ಯ ಮುಖ್ಯಮಂತ್ರಿಯವರ ಫೋಟೋ ಬರುತ್ತೆ. ಇದನ್ನು ನಾವು ನೋಡ್ಬೋದು ಪೋಸ್ಟ್ ಮ್ಯಾಟ್ರಿಕ್ ಪ್ರೀ ಮ್ಯಾಟ್ರಿಕ್ ಅಂತ ಇರುತ್ತೆ. SSP ಅಕೌಂಟ್ ಅಂತ ಕೂಡ ಇರುತ್ತೆ. ಇದರಲ್ಲಿ ಲಾಸ್ಟ್ ಡೇಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ 28/6/2025 28/6/2025 ಆಲ್ರೆಡಿ ಇದು ಓಪನ್ ಆಗಿದೆ. ಈಗ SHP ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಲಿಕ್ಕೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ನಾನು ಕೂಡ ಹೇಳ್ತಾ ಇದ್ದೀನಿ. SHP ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಇಲ್ಲಿ ನಾವು ನೋಡ್ಬೋದು ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಂತಿದೆ. ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಾವು ನೋಡ್ಬೋದು ಡೂ ಯು ಹ್ಯಾವ್ ಸ್ಕಾಲರ್ಶಿಪ್ ಅಕೌಂಟ್ ಅಂತಿರುತ್ತೆ. ಎಸ್ ಅಂತ ಕೊಡಬೇಕು. ಇದಕ್ಕಿಂತ ಮುಂಚೆ ನಾವು SSP ಐಡಿಯನ್ನು ಕ್ರಿಯೇಟ್ ಮಾಡಿರಬೇಕು. ಕ್ಲಿಕ್ ಎಸ್ ಅಂತ ಕೊಟ್ಟಿದ ತಕ್ಷಣ ಇಲ್ಲೇ ID ಲಾಗಿನ್ ಮಾಡಬೇಕು. ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ. ಕ್ಯಾಪ್ಚಾ ಎಂಟರ್ ಮಾಡಿ. ಕ್ಯಾಪ್ಚಾ ಎಂಟರ್ ಮಾಡಿದ ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಾವು ನೋಡಬಹುದು ಈ ವೆಬ್ಸೈಟಿಗೆ ನಾವು SHP ವೆಬ್ಸೈಟಿಗೆ ಲಾಗಿನ್ ಆಗ್ತೀವಿ. ಇದರಲ್ಲಿ ಅಪ್ಲೈ ಹಾಸ್ಟೆಲ್ ಅಂತಿರುತ್ತೆ. ಅಪ್ಲೈ ಹಾಸ್ಟೆಲ್ ಅಂತ ಮಾಡಿದ ನಂತರ ಇದರಲ್ಲಿ ಕೇಳ್ತಾ ಇರೋ ಡೀಟೇಲ್ ಫಸ್ಟ್ ಆಫ್ ಆಲ್ ಸ್ಟೆಪ್ 1ನಲ್ಲಿ ಇರೋದು ಸ್ಟೆಪ್ 1 ಕಾಸ್ಟ್ ಆ್ಯಂಡ್ ಪರ್ಸನಲ್ ಡೀಟೇಲ್ಸ್. ಇದರಲ್ಲಿ ಅಪ್ಲೈ ಅಂತ ಮಾಡಿದ ತಕ್ಷಣ ನಾವು ಪರ್ಸನಲ್ ಮಾಹಿತಿ ಮತ್ತು ಕಾಸ್ಟ್ ರಿಲೇಟೆಡ್ ಮಾಹಿತಿಯನ್ನು ಎಲ್ಲ ತುಂಬಬೇಕಾಗತ್ತೆ. SSLC ರಿಸಲ್ಟ್ಸ್, ಕಾಸ್ಟ್, ಇನ್ಕಮ್, ರಿಲಿಜನ್ ಈ ಎಲ್ಲ ಮಾಹಿತಿಯನ್ನು ನಾವು ತುಂಬಬೇಕಾಗತ್ತೆ. ತುಂಬಿದ ನಂತರ ಸೇವ್ ಪರ್ಸನಲ್ ಡೀಟೇಲ್ ಅಂತ ಮಾಡಬೇಕು. ಅದೇ ರೀತಿ ಪರ್ಸನಲ್ ಡೀಟೇಲ್ ತುಂಬಿದ ನಂತರ ಸ್ಟೆಪ್ 2 ನೀವು ಕಂಪ್ಲೀಟ್ ಮಾಡಬೇಕು. ಸ್ಟೆಪ್ 2 ಅಕಾಡೆಮಿಕ್ ಡೀಟೇಲ್ಸ್. ಸ್ಟೆಪ್ 2 ಅಲ್ಲಿ ಅಕಾಡೆಮಿಕ್ ಡೀಟೇಲ್ಸನ್ನು ತುಂಬಬೇಕಾಗತ್ತೆ. ಅದೇ ರೀತಿ ಸ್ಟೆಪ್ 3 ಸ್ಟೆಪ್ 2 ಮಾಹಿತಿ ತುಂಬಬೇಕಾಗುತ್ತೆ. ಅದೇ ರೀತಿ ಸ್ಟೆಪ್ 3 ಮತ್ತು ಕೊನೆಯದಾಗಿ ಹಾಸ್ಟೆಲ್ ಲಿಸ್ಟ್ ಎಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ನಾವು ಹಾಸ್ಟೆಲ್ದು ಮಾಹಿತಿ ಎಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ನಾವು ತುಂಬಬೇಕು. ಕೊನೆಯದಾಗಿ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತಿರುತ್ತೆ. ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಮಾಡಿದ ನಂತರ
ನಾವು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ತೀವಿ. ನೆನಪಿಟ್ಕೊಳ್ಳಿ, ಒಂದು ವೇಳೆ ನಿಮಗೆ ಹಾಸ್ಟೆಲ್ ಅಲಾಟ್ ಆಗ್ಲಿಕ್ಕಂದ್ರೆ ತಿಂಗಳಕ್ಕೆ ಗೌರ್ಮೆಂಟ್ಲಿಂದ 1500 ರುಪೀಸ್ ಪರ್ ಮಂತ್ ಬರುತ್ತೆ. ಅದಕ್ಕೆ ಈ ಸ್ಕಾಲರ್ಶಿಪ್ಪನ್ನು ತಪ್ಪದೇ ಅಪ್ಲೈ ಮಾಡಿ ಮತ್ತು ಎಲ್ಲ ಈ ಮಾಹಿತಿ ಬಗ್ಗೆ ಎಲ್ಲ ನಿಮ್ಮ ಫ್ರೆಂಡ್ ಜೊತೆಗೆ ಈ ಮಾಹಿತಿಯನ್ನು ಶೇರ್ ಮಾಡಿ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು.